ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸುಡುವ ಕಿಚ್ಚಿನೆದೆ ಭಯದಿ ಬೆವತಿರಲು ಕುದಿವ ಉಲ್ಕೆಗಳು ನಭದಲ್ಲಿ ಚದುರಿರಲು. ವೀಕ್ಷಕರೇ, ರಾಹುಲ್ ಗಾಂಧಿ ಅವರಿಗೆ ಮಳೆ ಅಂದ್ರೆ ಅದು ಏನಿಷ್ಟವೋ ಏನೋ, ಯಾವಾಗ ನೋಡಿದ್ರು ತಮಗೆ ತಾವು KGF ರಾಕಿ ಬಾಯ್ ಅನ್ನೋ ರೀತಿ ಪೋಸ್ಟ್ ಕೊಡ್ತಾ ಇರ್ತಾರೆ. ಒಮ್ಮೆ ರಾಹುಲ್ ಗಾಂಧಿ ಅವರ PR ಟೀಮ್ ಹ್ಯಾಂಡಲ್ ಮಾಡೋದು ಯಾರು ಅನ್ನೋದನ್ನು ತಿಳ್ಕೊಬೇಕಪ್ಪ. ಇಂತಹ ಮನೆ ಹಾಳ ಐಡಿಯಾ ಕೊಡೋದು ಅವರೇನಾ ಅಥವಾ ರಾಹುಲ್ ಗಾಂಧಿ ಅವರ ತಲೆಗೆ ಇದೆಲ್ಲ ಬರುತ್ತಾ ಅಂತ. ಒಂದಿನ ಮಳೆಯನ್ನೂ ಲೆಕ್ಕಿಸದೆ ಭಾಷಣ ಮಾಡಿದ ರಾಹುಲ್ ಗಾಂಧಿ, कोई शक्ति इस पदयात्रा को नहीं रोक सकती क्योंकि ये पदयात्रा हिंदुस्तान की. ಇನ್ನೊಂದ್ಸಲ ಸ್ವತಂತ್ರ ದಿನಾಚರಣೆಯಲ್ಲಿ ಈಗ ಪಾರ್ಲಿಮೆಂಟ್ ಮುಂದೆ ಮತ್ತೆ ಅದೇ ರೀತಿಯ ಪೋಸು. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಅವರು ಮಳೆ ಬರ್ತಿದ್ರೂ ಕೂಡ ಕ್ಯಾರೆ ಅನ್ನದೇ ಯಾವುದೋ ಸೀರಿಯಸ್ ಮ್ಯಾಟ್ರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ರಾಹುಲ್ ಗಾಂಧಿ ಬೆಂಬಲಿಗರಂತೂ ನೋಡ್ರೋ ನಮ್ಮಣ್ಣ ಅಂತ ಶೇರ್ ಮಾಡಿದ್ದು. ಇದಾಗಿ ಸ್ವಲ್ಪ ಹೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲೇ ಇನ್ನೊಂದು ಆಂಗಲ್ ವಿಡಿಯೋನು ಸಿಕ್ತು ನೋಡಿ. ಅಲ್ಲ, ಅಕ್ಕಪಕ್ಕ ಛತ್ರಿ ಹಿಡಿಯೋಕೆ ಬೇಕಾದಷ್ಟು ಮಂದಿ ಇದ್ದಾರೆ, ಆದರೂ ಮಳೆಯಲ್ಲಿ ಪ್ರಚಾರಕ್ಕೋಸ್ಕರ ನೆನೆದಿದ್ದು ಅನ್ನೋದು ಕೊನೆಗೂ ಗೊತ್ತಾಯಿತು. ಇದಕ್ಕೆ ಅದು ಯಾರೋ ಒಂದಷ್ಟು ಜನ ಕ್ಯಾಪ್ಷನ್ ಕೊಡ್ತಾ ಇದ್ರಪ್ಪ, ಒಣಗಿ ಸೊರಗಿದ ಯಾವುದೇ ಬೀಜ ಅದೆಷ್ಟು ದೊಡ್ಡ ಮಳೆಗೆ ಬಿತ್ತನೆ ಮಾಡಿದ್ರು ಮೊಳಕೆ ಒಡೆಯಲ್ಲ ಅಂತ. ಇದ್ರ ಬಗ್ಗೆ ನಿಮಗೂ ಕೂಡ ಇಂತಹದ್ದು ಯಾವುದಾದ್ರೂ ಕ್ರಿಯೇಟಿವ್ ಲೈನ್ಸ್ಗಳು ಹೊಳೆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಿಮ್ಮ ಒಳ್ಳೆಯ ಕಮೆಂಟನ್ನು ನಾಳೆ ವಿಡಿಯೋದಲ್ಲಿ ನಾವೇ ಓದ್ತೀವಿ. ಅಂದಹಾಗೆ ಇವತ್ತು ನಾವು ಹೇಳೋಕೆ ಹೊರಟಿರೋ ಮುಖ್ಯವಾದ ವಿಷಯವೇ ಬೇರೆ ಇದೆ ನೋಡಿ. 10 ಜನಪತ್ ಅಂದರೆ ಸೋನಿಯಾ ಅವರ ನಿವಾಸದಲ್ಲಿ ಒಂದಷ್ಟು ಹುಡುಗಿಯರು ಕಾಣಿಸ್ಕೊಳ್ತಾರೆ. ಅದರಲ್ಲೂ ಭಯಂಕರ ಸದ್ದು ಮಾಡ್ತಿರೋದು ಈ ಹುಡುಗಿ. 140 रुपीस में अपनी बॉडी बेच रही हूँ सर. ಈ ಮುಖನ ಎಲ್ಲೋ ನೋಡ್ದಂಗಿದೆ ಅನಿಸ್ತಿಲ್ವಾ? ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಿಜ, ಇದು ಅವಳೆ. ಮುಂಬೈನಲ್ಲಿ ಪೊಲೀಸ್ ವಾಹನವನ್ನ ಒಂದೇ ಕೈಯಲ್ಲಿ ತಡೆದಂತಹ ಐರನ್ ಲೇಡಿ. ಈಕೆ ಯಾಕೆ ರಾಹುಲ್ ಗಾಂಧಿ ಅವರ ಮನೆಗೆ ಹೋಗಿದ್ಲು ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಮಾಧ್ಯಮಗಳ ಕೆಮರಾ ಮುಂದೆ ನಿಂತುಕೊಂಡು ಕೇಂದ್ರ ಸರ್ಕಾರದ ಮೇಲೆ ತುಂಬ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಈ ಯುವಕರಿಗೆ ಮೋದಿಜಿ ಸರ್ಕಾರ ದೇಶದಾದ್ಯಂತ ಕಿರುಕುಳವನ್ನು ಕೊಡ್ತಾ ಇದೆ, ಅವರನ್ನು ಹೆದರಿಸಲಾಗ್ತಾ ಇದೆ, ಬೆದರಿಕೆ ಹಾಕಲಾಗ್ತಿದೆ ಅಂತ ಹೇಳಿ ಮೋದಿ ಸರ್ಕಾರದ ವಿರುದ್ಧ ತುಂಬ ಟೀಕೆಗಳನ್ನು ಮಾಡ್ತಾರೆ. ಈ ಮಧ್ಯೆ ಅಲ್ಲಿಗೆ ಬಂದಿದ್ದಂತಹ ಒಬ್ಬ ಯುವತಿ ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ RF ಜವಾನರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಾಳೆ. ಇನ್ನೊಬ್ಬ ಯುವಕು ಕೂಡ ನನಗೂ ಹೀಗೆ ಆಗಿದೆ ಅಂತ ಹೇಳ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಫರಾಜ್ ಹೆಸರಿನ ಇನ್ನೊಬ್ಬ ಯುವತಿಯು ತನಗೂ ಕಿರುಕುಳ ನೀಡಲಾಗಿದೆ ಅಂತಾಳೆ. ಈ ಎಲ್ಲದರ ನಡುವೆ ತುಂಬ ಗಮನ ಸೆಳೆದಂತಹ ವ್ಯಕ್ತಿ ಅಂದರೆ ಅದು ಈಕೆ ರಿಯಾ ಯಾದವ್ ಅಲಿಯಾಸ್ ರಿಯಾ ಅಹೀರ್. ರಾಹುಲ್ ಗಾಂಧಿ ಅವರ ಪಕ್ಕದಲ್ಲೇ ನಿಂತು ಮಾತನಾಡ್ತಿದ್ದಂತಹ ರಿಯಾ ಯಾದವ್ ತಾನು ಮುಂಬೈನಲ್ಲಿ ನಡೆದಂತಹ ಪ್ರತಿಭಟನೆಯೊಂದರಲ್ಲಿ ಭಾಗವಹಿಸಿದ್ದಾಗಿ ಹೇಳ್ಕೊಡ್ತಾರೆ. ಸುಮಾರು 20 ಜನರನ್ನ ಪೊಲೀಸರು ಬಂಧಿಸಿ ಕರೆದೊಯ್ತಾ ಇದ್ದಾಗ ನಾನು ಪೊಲೀಸ್ ವ್ಯಾನ್ ಮುಂದೆ ಕೈ ತೋರಿಸಿ ನಿಂತು ಅವರನ್ನು ರಕ್ಷಿಸಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ. ನನ್ನ ಪ್ರಕಾರ ಈ ಮೊನ್ನೆ ಕಾಮನ್ವೆಲ್ತ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಂತಹ ಈ ಹೆಣ್ಣು ಮಕ್ಕಳು ಕೂಡ ಇಷ್ಟೊಂದು ಬಿಲ್ಡಪ್ ಕೊಟ್ಟಿರಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಈ ಘಟನೆಯ ನಂತರ ಜನ ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿಯವರ ಮುಂದೆ ಈ ಯುವತಿ ತುಂಬ ಬೇಸರದಲ್ಲಿ ಅಳಲನ್ನು ತೋಡಿಕೊಳ್ತಾಳೆ. ವೀಕ್ಷಕರೇ, ಅದು ಏನು ಕಿರುಕುಳ ಅಂತ ಕೂಡ ಹೇಳ್ತೀವಿ ತಡೀರಿ.
ಈ ಒಂದು ಫೋಟೋ ವೈರಲ್ ಆಗಿ ಈಕೆಯನ್ನು ದೊಡ್ಡ ಹೀರೋಯಿನ್ ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ಕೆಲವರಂತೂ ಈಕೆಯನ್ನು ಹೊಗಳಿದ್ದ ಲೆವೆಲ್ ನೋಡಿ ಶಾಕ್ ಆಗೋಯ್ತು. ಅವತ್ತು ಈ ಫೋಟೋಗಳು ವೈರಲ್ ಆದಾಗ ಯಾರೀಕೆ ಅಂತ ಹುಡುಕೋದಕ್ಕೆ ಕೆಲವರು ಶುರು ಮಾಡ್ಕೊಳ್ತಾರೆ. ನೋಡಿದ್ರೆ ಇದೇ ಸೇಮ್ ಪೋಸು ಬಾಂಗ್ಲಾದೇಶದ ಪ್ರತಿಭಟನೆಯಲ್ಲೂ ಕೂಡ ಕಾಣಿಸ್ಕೊಂಡಿತ್ತು. ಎಕ್ಸಾಕ್ಟ್ಲಿ ಅಂತಹದ್ದೇ ಸೀನು ಮಹಾರಾಷ್ಟ್ರದ ಮುಂಬೈನಲ್ಲಿ. ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ರಿಯಾ ಯಾದವ್ ಒಂದು ಮಾತನ್ನ ಹೇಳ್ತಾರೆ. ಪಾಪ ರಾಹುಲ್ ಗಾಂಧಿ ಅವರೇ ಅದನ್ನ ಕೇಳಿ ಕಂಗಾಲಾಗಿ ನೋಡ್ತಾ ಇದ್ರು. 140 रुपीज में अपनी बॉडी बेच रही हूँ सर. Here I come. 140 रुपीज में ಜನರು ನನ್ನನ್ನ ನೀನು 100 ರೂಪಾಯಿಗಳಿಗೆ ನಿನ್ನ ದೇಹವನ್ನ ಮಾರಾಟ ಮಾಡ್ತೀಯ ಅಂತ ಹೇಳಿಸ್ತಿದ್ದಾರೆ ಅಂತ ಅರ್ಥ ಬಿಡ್ತಾಳೆ. ಇದನ್ನು ಕೇಳಿದ ರಾಹುಲ್ ಗಾಂಧಿ ಅವರು, ಅಮಿತ್ ಶಾ ಅವರು ಜನರನ್ನು ಹೆದರಿಸ್ತಾ ಇದ್ದಾರೆ, ಹಾಗಾಗಿ ಇವರು ರಕ್ಷಣೆಗಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಮೋದಿ ಹಾಗೂ ಅಮಿತ್ ಶಾ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದರು. ಆದರೆ ಇಲ್ಲಿ ಸತ್ಯ ಬೇರೆಯೇ ಇದೆ. ಒಮ್ಮೆ ವೀಕ್ಷಕರೇ, ರಿಯಾ ಯಾದವ್ ಅವರ ಸೋಷಿಯಲ್ ಮೀಡಿಯಾದ ಪ್ರೊಫೈಲನ್ನು ಪರಿಶೀಲಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಮಾರಾಟಕ್ಕಿರೋದು ಕಂಡು ಬಂದಿದೆ. ಕೇವಲ 140 ರೂಪಾಯಿಗಳಿಗೆ 7 ಸ್ಟೋರಿಗಳು ಮತ್ತು 6 ರೀಲ್ಸ್ಗಳನ್ನು ನೀಡುವಂತಹ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದರಲ್ಲಿದೆ. ಅಷ್ಟೇ ಅಲ್ಲದೆ 14 ದಿನಗಳ ಉಚಿತ ಟ್ರಯಲ್ ಕೂಡ ಲಭ್ಯ ಇದೆ. ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂದರೆ ಬೇರೆ ಏನೂ ಅಲ್ಲ, ಅರೆಬೆತ್ತಲೆಯ ವಿಡಿಯೋ ಹಾಗೂ ಫೋಟೋಗಳು ಎಲ್ಲ ಇಂಥವೇ. ಈಕೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಆದರ್ಶ ಆಗಬೇಕಂತೆ. ನಮ್ಮ ದೇಶದ ದುರಂತ ನೋಡಿ, ಇದೇ ಟೈಮಲ್ಲಿ ನಮ್ಮ ದೇಶದ 12 ಹೆಣ್ಣು ಮಕ್ಕಳು ಕಾಮನ್ವೆಲ್ತ್ ಗೇಮ್ನಲ್ಲಿ ಪದಕಗಳನ್ನು ಗೆದ್ದು ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ರು. ಆದರೆ ಅವರಲ್ಲಿ ಒಬ್ಬರ ಹೆಸರು ಕೂಡ ನಮ್ಮವರಿಗೆ ಗೊತ್ತಿಲ್ಲ. ಅಂಥವರೆಲ್ಲ ಬಂದು ಈಕೆಯನ್ನು ಕೊಂಡಾಡಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಹೋಗಲಿ, ಈ 140 ರೂಪಾಯಿಗಳ ಪ್ಯಾಕೇಜ್ನಲ್ಲಿ ದೇಶದ ಶಿಕ್ಷಣ ಸುಧಾರಣೆಯ ಬಗ್ಗೆ ಮಾಹಿತಿ ಏನಾದರೂ ಕೊಟ್ಟಿದ್ದಾಳ ಈಕೆ? ಇದರಲ್ಲಿ ಸಂವಿಧಾನದ ಮೌಲ್ಯಗಳ ಬಗ್ಗೆ ಏನಾದರೂ ಇದೆಯಾ? ಅದೆಲ್ಲ ಬಿಟ್ಬಿಡಿ. ಪ್ರಕೃತಿ, ಪ್ರವಾಸೋದ್ಯಮ ಅಥವಾ ಮಂದಿರಗಳ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಹಾಗಾದರೆ ಈ ಮೇಡ್ ಟು ಶೈನ್ ಅನ್ನೋ ಎಕ್ಸ್ಕ್ಲೂಸಿವ್ ಕಂಟೆಂಟ್ನಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಅರ್ಥ ಆಗೋ ವಿಷಯ ಅಲ್ವೇ? ರಾಹುಲ್ ಗಾಂಧಿ ಅವರೇ, ನಿಮಗೆ ನಾಚಿಕೆ ಆಗಬೇಕು. ದೇಶದ ವಿರೋಧ ಪಕ್ಷದ ನಾಯಕರಾಗಿ ಇಂಥವರನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೊಳ್ತಾ ಇದ್ದೀರಾ. ನಿಮಗೆ ರಾಜಕೀಯ ನಡೆಸೋದಕ್ಕೆ ಇಂಥವರ ಅಗತ್ಯ ಇದೆಯಾ? ಒಬ್ಬ ಹುಡುಗಿ ತಾನು 140 ರೂಪಾಯಿಗಳಿಗೆ ಕಂಟೆಂಟ್ ಮಾರಾಟ ಮಾಡ್ತಿದ್ದೀನಿ ಅಂತ ಸಾರ್ವಜನಿಕವಾಗಿ ಪ್ರೊಫೈಲ್ ಇಟ್ಕೊಂಡಿರುವಾಗ ಜನ ಅದನ್ನು ಪ್ರಶ್ನೆ ಮಾಡಿದ್ರೆ ಅದು ಕಿರ್ಕೊಳ ಹೇಗಾಗುತ್ತೆ ಸ್ವಾಮಿ? ನೀವು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಇಲ್ದಿದ್ರೆ ಅಂತಹ ಕೆಲಸ ಮಾಡಲೇಬಾರ್ದು. ಅದನ್ನು ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರವನ್ನು ಮಣಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿಲ್ಲ. ಬದಲಾಗಿ ದೇಶದ್ರೋಹಿಗಳಿಗೆ, ಎಡಪಂಥೀಯರಿಗೆ ಮತ್ತು ಸನಾತನ ಧರ್ಮದ ವಿರೋಧಿಗಳಿಗೆ, ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡೋದಕ್ಕೆ ಹೊರಟವರಿಗೆ ಒಂದು ವೇದಿಕೆಯನ್ನು ಒದಗಿಸ್ತಾ ಇದ್ದಾರೆ. 15 ವರ್ಷದ ಬಾಲಕಿಯೊಬ್ಬಳು ಕ್ಷಮೆ ಕೇಳಬೇಕಾಗಿ ಬಂತು ಅಂತ ರಾಹುಲ್ ಗಾಂಧಿ ಅವರು ತುಂಬ ಅನುಕಂಪ ತೋರ್ತಾರೆ. ಆದರೆ ಅದೇ ಬಾಲಕಿ ವಿಡಿಯೋದಲ್ಲಿ ಎಷ್ಟು ಅಸಭ್ಯವಾಗಿ ಬೈತಾ ಇದ್ಲು ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವೇ? ಆ ಹುಡುಗಿ ಬಳಸಿದ ಪದಗಳನ್ನು ರಾಹುಲ್ ಗಾಂಧಿ ಅವರಿಗೆ ತಮ್ಮ ತಾಯಿ ಹಾಗೂ ಸಹೋದರಿಯ ಮುಂದೆ ಹೇಳೋದಕ್ಕಾದರೂ ಸಾಧ್ಯ ಇದೆಯಾ? ಅಂತಹ ಶಬ್ದಗಳವು. ರಾಹುಲ್ ಗಾಂಧಿ ಅವರು ಇವತ್ತು ಅಶ್ಲೀಲತೆಯನ್ನು ಬೆಂಬಲಿಸುವುದಕ್ಕೆ ಫೀಲ್ಡ್ಗಿಳಿದಂಗಿದೆ. ಇದನ್ನು ನೋಡ್ತಾ ಇದ್ರೆ ನೆಹರು ಅವರ ಕಾಲದ ಇತಿಹಾಸ ಮತ್ತೆ ನೆನಪಾಗ್ತಾ ಇದೆ. ಅವತ್ತು ನೆಹರು ಅವರು ಎಡ್ವಿನಾ ಮೌಂಟ್ ಬ್ಯಾಟನ್ ಜೊತೆ ಹೆಂಗಿದ್ರು ಅನ್ನೋದನ್ನು ಕೇಳಿದ್ದೇವೆ. ಇವತ್ತು ರಾಹುಲ್ ಗಾಂಧಿ ಅವರು 2026ರಲ್ಲಿ ಅಂತಹದ್ದೇ ಸಂಪ್ರದಾಯವನ್ನು ದೇಶಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದು ದೇಶದ ವಿರೋಧ ಪಕ್ಷದ ನಾಯಕನ ಅಸಲಿ ಮುಖ.
ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.